ಗಾಡಿಲೇ ಕುಕ್ಕಿಂಗು. ಹಾ. ರನ್ನಿಂಗ್ ಅಲ್ಲಿ ಕುಕ್ಕಿಂಗ್ ಮಾಡ್ತಿದ್ವಿ, ರನ್ನಿಂಗ್ ಅಲ್ಲಿ ಊಟ ಮಾಡ್ತಿದ್ವಿ. ನಾನು ಊಟ ಮಾಡುವಾಗ ಡ್ರೈವರ್ ಗಾಡಿ ಓಡಿಸೋರು. ನನಗೆ ಅವರು ಕೆಲಸದವ್ರ ತರ ನೋಡ್ತಾ ಇರ್ಲಿಲ್ಲ, ಮನೆ ಮಗನ್ ತರ ನೋಡ್ತಾರೆ. ಇವಾಗ್ಲೂ ನಾನು ಅವ್ರಿಗೆ ನೆನ್ಸ್ಕೊಂತೀನಿ ಯಾವಾಗ್ಲೂ. ಈಗ ನಾನೀಗ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಂದ್ರೆ 100% ಅವರೇ ಕಾರಣ. ನಮೀಗ ಅವಾಗ ಡ್ಯೂಟಿ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಒಂದು ಈ ಕೆಲಸ ಕಲಿಬೇಕಂತ ಒಂದು ಹಠ. ಅದ್ರಿಂದ ಆ ಉದ್ದೇಶಕ್ಕೋಸ್ಕರ ನಾವು ನಮಗಲ್ಲಿ ನಾವು ಹೇಳ್ಬೇಕು ಅಂದ್ರೆ ಅವರು ಒಂಥರ ನಮಗೆ ದೇವ್ರಿದ್ದಂಗೆ. ಯಾಕಂದ್ರೆ ನಮಗೆ ಯಾರು ಅನ್ನ ಕೊಡ್ತಾರೆ ಅವ್ರು ಯಾವತ್ತೂ ನಮಗೆ ದೇವ್ರೆ. ಅದೊಂಥರ ಈಗೇನು ಈ KSRTC ಹೇಗಿದೆಯೋ ಅದೇ ತರ ಗಜಾನನ ಒಂದು ಸಂಸ್ಥೆ. KSRTC ಗೆ ಹೋಲಿಕೆ ಮಾಡಿದ್ರೆ ಗಜಾನನು ಅದೇ ತರ ಇತ್ತು ಮುಂಚೆ. ಟರ್ನಿಂಗ್ ಎಲ್ಲ ಸುಮ್ನೆ ಬರೋದು, ಅವ್ರಿಗೆ ಐಡಿಯಾನೇ ಇರಲ್ಲ. ಹೊಸದಾಗಿ ಬಂದಿರ್ತಾರೆ, ಎಲ್ಲಿ ಟರ್ನಿಂಗ್ ಇದೆ, ಎಲ್ಲಿ ಡೌನ್ ಇದೆ, ಎಲ್ಲ ಅಪ್ ಇದೆ. ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇದೇ ರೀತಿ ಅವರು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡ್ತಾ ಇರ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಸಂತೋಷ್ ಅಂತ. ಓಕೆ, ನಿಮ್ಮ ಊರಲ್ಲಿ? ನಮ್ದು ಊರು ಶಿವಮೊಗ್ಗ ಡಿಸ್ಟಿಕ್. ಅಲ್ಲಿಂದ ಒಂದು 20 ಕಿಲೋಮೀಟರ್ ಹೋದ್ರೆ ಆಯನೂರು ಅಂತ ಇದೆ. ಓಕೆ, ಅಲ್ಲೇ ನಮ್ದು ಚಾಮುಂಡಿಪುರ ಅಂತ ನಮ್ಮ ಏರಿಯಾ, ಅಲ್ಲೇ ಇರೋದು. ಓಕೆ ಸರ್, ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ಸರ್ ನಾನು ಬಸ್ ಫೀಲ್ಡ್ಗೆ ಬಂದ್ಬಿಟ್ಟು 2015 ಅಲ್ಲಿ ಬಂದಿದ್ದು ನಾನು. ಸಾರಿ 2005 ಅಲ್ಲಿ ಬಂದಿದ್ದು. 2005 ಅಲ್ಲಿ ಬಂದಿದ್ದು. ಮೇ ಬಿ 21 ಇಯರ್ ಆಯ್ತು ನಾನು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬಂದು. ಸರ್, ಮೊಟ್ಟ ಮೊದಲಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಯಾವ ತರ ಆಗುತ್ತೆ, ಹೇಗೆ ಆಗುತ್ತೆ? ಸರ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅದು ಅವರಿಗೆ ಅನುಭವ ಹೇಳಕ್ಕೆ ಆಗೋದಿಲ್ಲ ಯಾವ ರೀತಿ ಅಂತ. ಅದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂಥರ ಏನೋ ಒಂದು ಜೀವನಕ್ಕೆ ದಾರಿ, ಜೀವನ ಮಾಡ್ಲಿಕ್ಕೆ ಒಂದು ನಮಗೆ ಇದು ಒಂದು ದಾರಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್. ಓಕೆ, ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಡ್ರೈವಿಂಗ್ ಫೀಲ್ಡ್ ಹೇಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ಮುಂಚೆ ಏನಾದ್ರು ಕೆಲಸ ಮಾಡ್ತಾ ಇದ್ರ ನೀವು ಡ್ರೈವಿಂಗ್ ಬರುವಾಗಿಂತ ಮೊದಲು? ಇಲ್ಲ, ನಾನು ಮುಂಚೆ ಸ್ಟಡಿ ಮಾಡ್ತಾ ಇದ್ದೆ. ನಾನು 10th ಅಲ್ಲಿ ಇರುವಾಗ ಮನೆ ಕಡೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆಯ್ತು. ಹಾಗಾಗ್ಬಿಟ್ಟು ಮುಂದೆ ನೆಕ್ಸ್ಟ್ ಫಸ್ಟ್ PUC ತನಕ ಓದಿದ್ದು. ನೆಕ್ಸ್ಟ್ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಮನೆಯಲ್ಲಿ ಓದ್ಸಕ್ಕೆಲ್ಲ ಸಮಸ್ಯೆ ಆಗುತ್ತೆ ಅಂತ ಬಿಟ್ಟು ನಾನೇ ಸ್ವಇಚ್ಛೆಯಿಂದ ಈ ಫೀಲ್ಡಿಗೆ ಬಂದಿದ್ದು. 2005 2006 ನಾನು ಈ ಫೀಲ್ಡಿಗೆ ಬಂದಿದ್ದು. 2007 2008 2009 ತನಕ ನಾನು ಕ್ಲೀನರ್ ಕೆಲಸ ಮಾಡಿದ್ದು 3 ವರ್ಷ. ಕ್ಲೀನರ್ ಕೆಲಸ? ಹೌದೌದು. ಯಾವ ಬಸ್ ಅಲ್ಲಿ ಮಾಡಿದ್ದು? ನಾನು ಬಸ್ಸಲ್ಲ, ಲಾರಿಯಲ್ಲಿ ಮಾಡಿದ್ದು. ಮೈಸೂರಲ್ಲಿ ಮಾಡಿದ್ದು. ಮೈಸೂರಲ್ಲಿ ಓಂಕಾರ್ ಅಂತ ಟ್ರಾನ್ಸ್ಪೋರ್ಟ್ ಇದೆ. ಟ್ರಾನ್ಸ್ಪೋರ್ಟ್ ಅದು ಬಂದ್ಬಿಟ್ಟು TVS ಸ್ಪೇರ್ ಪಾರ್ಟ್ಸ್ ಬೈಕ್ ಇಂದು, ಅದ್ರದ್ದು ಹತ್ತಿಬೆಲೆ, ಬೆಂಗಳೂರು ಹತ್ತಿಬೆಲೆಯಿಂದ ಇಲ್ಲಿ ಮೈಸೂರು ಕಟ್ಕೊಳ ಅಂತ ಇದೆ ಫ್ಯಾಕ್ಟ್ರಿ ಒಳಗಡೆ. ಅಲ್ಲಿ ಡ್ಯೂಟಿ ಮಾಡಿದ್ವು 3 ವರ್ಷ. 3 ವರ್ಷ. ಯಾವ ತರ ಆಗ್ತಿತ್ತು ಸರ್ ಡ್ಯೂಟಿ, ಹೇಗೆ ಇತ್ತು ಅದು? ನಮಗೆ ಅವಾಗ ಡ್ಯೂಟಿ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಒಂದು ಈ ಕೆಲಸ ಕಲಿಬೇಕಂತ ಒಂದು ಹಠ. ಅದ್ರಿಂದ ಆ ಉದ್ದೇಶಕ್ಕೋಸ್ಕರ ನಾವು ನಮಗಲ್ಲಿ ನಾವು ಹೇಳ್ಬೇಕು ಅಂದ್ರೆ ನಾನು ಆ ಕೆಲಸ ಮಾಡುವಾಗ ನನಗೆ ಮಂತ್ಲಿ 1000 ರೂಪಾಯಿ ಸಂಬಳ. ತಿಂಗಳಿಗೆ 1000 ರೂಪಾಯಿ ಸಂಬಳ ನಾನು ಕೆಲಸ ಮಾಡುವಾಗ. ನಾನ್ ಮತ್ತೆ ಕೆಲಸ ಹೇಗಂದ್ರೆ ನಾನು ಗಾಡಿಲೇ ಅಡಿಗೆ ಮಾಡ್ಕೊಂತಿದ್ವಿ. ಗಾಡಿಲೇ ಕುಕ್ಕಿಂಗು. ರನ್ನಿಂಗ್ ಅಲ್ಲಿ ಕುಕ್ಕಿಂಗ್ ಮಾಡ್ತಿದ್ವಿ, ರನ್ನಿಂಗ್ ಅಲ್ಲಿ ಊಟ ಮಾಡ್ತಿದ್ವಿ. ನಾನು ಊಟ ಮಾಡುವಾಗ ಡ್ರೈವರ್ ಗಾಡಿ ಓಡಿಸೋರು, ಡ್ರೈವರ್ ಊಟ ಮಾಡುವಾಗ ನಾ ಗಾಡಿ ಓಡಿಸ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ರನ್ನಿಂಗ್ ಅಲ್ಲೇ ಕುಕ್ಕಿಂಗ್ ನಮ್ದು. ಮತ್ತೆ ನೈಟ್ ಗಾಡಿ ಓಡಿಸ್ಬೇಕು, ಗಾಡಿ ಕ್ಲೀನ್ ಮಾಡ್ಬೇಕು, ಗ್ರೀಸಿಂಗ್ ಮಾಡ್ಬೇಕು. ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡು ನಾವು ಮಂತ್ಲಿ 1000 ರೂಪಾಯಿ ಸ್ಯಾಲರಿ ಕೆಲಸ ಮಾಡಿದ್ವಿ. ಇದು ನಾನು ಇದ್ರಲ್ಲಿ ಜೀವನ ಮಾಡ್ತೀನಿ, ಇದನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಮಂತ್ಲಿ 1000 ರೂಪಾಯಿಗೆ ನಾ ಕೆಲಸ ಮಾಡಿದ್ದೆ. ಮತ್ತೆ ನಾನು 3 ವರ್ಷ ಕ್ಲೀನರ್ ಕೆಲಸ ಮಾಡಿದ್ದು. 2008ಕ್ಕೆ ನಂದು ಲೈಟ್ ಲೈಸೆನ್ಸ್ ಆಗಿದ್ದು. ನಾನು ಡ್ರೈವಿಂಗ್ ಚಾನ್ಸ್ ಇತ್ತು, ಹೋಗ್ಲಿಲ್ಲ. ನನಗೇನು ಹೆವಿ ಲೈಸೆನ್ಸ್ ಆಗ್ಬೇಕು. ಹೆವಿ ಲೈಸೆನ್ಸ್ ಆದ್ಮೇಲೆ ನಾ ಡ್ರೈವಿಂಗ್ ಚಾನ್ಸಿಗೆ ಹೋಗ್ಬೇಕು. ಅಲ್ಲಿ ತನಕ ಹೋಗ್ಲಿ. ನಂದು 2009ರಲ್ಲಿ ಹೆವಿ ಲೈಸೆನ್ಸ್ ಆಯ್ತು. ಹೆವಿ ಲೈಸೆನ್ಸ್ ಆಗ್ತಿದ್ದಂಗೆ ನನಗೆ ಒಂದು ನಮ್ಮೂರಲ್ಲಿ ಆಯನೂರಲ್ಲೇ ಫಸ್ಟ್ ಒಬ್ರು ರಾಜಣ್ಣ ಅಂತ ಇದ್ದಾರೆ, ಅವರು ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದವ್ರೆ. ಅವ್ರು ಹೇಗೆ ಲಾರಿ ಕ್ಯಾಂಟ್ರಿ ಇತ್ತು. ಹೇಗೆ ಅಂದ್ರೆ ಅವರು ನನಗೆ ಯಾವ ರೀತಿ ಅಂದ್ರೆ ನನಗೆ ಅವರು ಕೆಲಸದವ್ರ ತರ ನೋಡ್ತಾ ಇರ್ಲಿಲ್ಲ, ಮನೆ ಮಗನ್ ತರ ನೋಡ್ತಾರೆ. ಇವಾಗ್ಲೂ ನಾನು ಅವ್ರಿಗೆ ನೆನ್ಸ್ಕೊಂತೀನಿ ಯಾವಾಗ್ಲೂ. ಯಾಕೆಂದ್ರೆ ಕೆಲಸ ಈಗ
ನೋಡಿ ಈಗ ಒಬ್ಬ ಕೆಲ್ಸಗಾರ ಅಂದ್ರೆ ಮಾಲೀಕರಾದವರು ಕೆಲ್ಸಗಾರ ತರನೇ ನೋಡ್ತಾರೆ. ಕೆಲವ್ರು ಆಗಲ್ಲ, ಮನೆ ಮಕ್ಳ ತರ ನೋಡ್ತಾರೆ. ಅವ್ರಿಗೆ ನಾವು ಹಂಗೆ ಅಡ್ಜಸ್ಟ್ ಆಗ್ಬೇಕು. ಖಂಡಿತ ಸರ್. ನಾವ್ ಹೇಗಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಮ್ಮಲ್ಲಿ ಏನು ನಮ್ ಮೆಂಟಾಲಿಟಿ, ನಮ್ ಮನ್ಸು ಯಾವ ರೀತಿ ಇರುತ್ತೋ ನಮಗ್ ಸಿಗೋರು ಅಂತಾರೆ ಸಿಕ್ಕಿರ್ತಾರೆ. ಯಾವ್ದೇ ಒಂದು ವಿಚಾರದಲ್ಲೂ ಅಷ್ಟೇ. ಹಾಗಾದ್ರೆ ನೀವು ಇವಾಗ ಇರ್ಬೇಕಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಅವರೇ ಕಾರಣ. ಹೌದು, ಅವ್ರಿಗೆ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದವ್ರೆ. ಅವ್ರಿಗೆ ನಾನು ಯಾವಾಗಲೂ ನೆನ್ಸ್ಕೊಂತೀನಿ. ಆಮೇಲೆ ನನಗೆ ಈ ಡಿಪಾರ್ಟ್ಮೆಂಟ್ ಕರ್ಕೊ ಬಂದಿದ್ದು ನಮ್ ಗುರುಗಳು. ನಮ್ದು ಸ್ವಂತ ಊರು ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು. ಅಲ್ಲಿ ಕೆಂಚನಾಲ ಅಂತಿದೆ, ಅಲ್ಲಿಂದ ಒಳಗಡೆ ಗಿರೀಶ್ ಅಂತ ಅವ್ರ ಹೆಸರು. ಫಸ್ಟ್ ನನಗೆ ವೆಹಿಕಲ್ ಕರ್ಕೊ ಹೋಗಿದ್ದೆ ಅವರು. 2005ರಲ್ಲಿ ಅವರೇ ನನಗೆ. ಈಗ ನಾನೀಗ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಂದ್ರೆ 100% ಅವರೇ ಕಾರಣ. ಫಸ್ಟ್ ನನಗೆ ಕರ್ಕೊ ಹೋಗಿದ್ದವ್ರೆ. 2005ರಲ್ಲಿ ಕರ್ಕೊ ಹೋದ್ರು. 3 ವರ್ಷ ಅವ್ರ ಜೊತೆಗೆ, 2 ವರ್ಷ ಅವ್ರ ಜೊತೆ ಮಾಡಿದೆ, 1 ವರ್ಷ ಬೇರೆಯವ್ರ ಜೊತೆಗೆ ಕ್ಲೀನರ್ ಕೆಲಸ ಮಾಡಿದೆ. ನನಗೆ ಡ್ರೈವಿಂಗ್ ಚಾನ್ಸ್ ಸಿಕ್ಕಿದ್ರು ನಾನು ಹೋಗ್ಲಿಲ್ಲ. ಹೆವಿ ಲೈಸೆನ್ಸ್ ಆಗೋ ತನಕ ಹೋಗ್ಲಿಲ್ಲ. ಹೆವಿ ಲೈಸೆನ್ಸ್ ಆದ್ಮೇಲೆ ನಾನು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬಂದಿದ್ದೆ. ಸರ್, ನಿಮ್ ಪ್ರಕಾರ ಬಸ್ ಡ್ರೈವಿಂಗ್ ಒಳ್ಳೇದಾ, ಲಾರಿ ಡ್ರೈವಿಂಗ್ ಒಳ್ಳೇದಾ? ಸರ್, ಬಸ್ಸು ಲಾರಿ ಡ್ರೈವಿಂಗ್ ಅನ್ನೋಕ್ಕಿಂತ ಅವ್ರವ್ರಿಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದು ಅವರಿಗೆ. ಬಸ್ ಆದ್ರೂ ಓಕೆ, ಲಾರಿ ಆದ್ರೂ ಓಕೆ. ಅಲ್ಲ, ನಿಮ್ ಪ್ರಕಾರ ಯಾವ್ದು ಒಳ್ಳೇದು, ಯಾವ್ದು ಕಷ್ಟ ಡ್ರೈವಿಂಗು? ನನ್ನ ಪ್ರಕಾರ ಲಾರಿನೇ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಬಸ್ಸಲ್ಲಿ ಯಾವ್ದೇ ರೀತಿ ಇದು ಇರಲ್ಲ. ಒಂದ್ ಲೈನ್ ಅಂತ ಇರತ್ತೆ. ಆ ಲೈನ್ ಬೆಳಗ್ಗೆ ಹೋಗ್ತೀವಿ, ಸಂಜೆ ಬರ್ತೀವಿ, ಅಲ್ಲಿ ನಮ್ ಡ್ಯೂಟಿ. ಲಾರಿ ಆಗಲ್ಲ, ಎಲ್ಲಿ ಬೇಕಲ್ಲಿ ಹೋಗ್ತಾ ಇರ್ಬೇಕು. ಡೇ ಅಂಡ್ ನೈಟ್ ಗಾಡಿ ಓಡಿಸ್ಬೇಕು, ನಿದ್ರೆ ಇರೋದಿಲ್ಲ, ಸುಮಾರು ಸಮಸ್ಯೆಗಳು ಇರ್ತವೆ. ಊಟ ಎಲ್ಲ ಸರಿ ಸಿಗಲ್ಲ, ಊಟ ನಿದ್ರೆ ಯಾವ್ದು ಸರಿಯಾಗಿರೋದಿಲ್ಲ. ಆ ಲೆಕ್ಕದಲ್ಲಿ ಈಗ ಬಸ್ಸೇ ಒಂದ್ ಲೆಕ್ಕದಲ್ಲಿ ಬೆಟರ್ ಅನ್ಸುತ್ತೆ ಡ್ರೈವಿಂಗ್ ಅಲ್ವಾ. ಲಾರಿ ಡ್ರೈವಿಂಗ್ ಸ್ವಲ್ಪ ಕಷ್ಟ. ಸರ್, ನೀವು ಮೊಟ್ಟ ಮೊದಲಾಗಿ ಬಿಟ್ಟಂತಹ ಗಾಡಿ ಯಾವ್ದು, ಟಾಟಾ ಲೈಲ್ಯಾಂಡ್? ಸರ್, ನಾನು ಮೊಟ್ಟ ಮೊದಲು ಬಿಟ್ಟದ್ದು ಟಾಟಾ. ಯಾವ್ದು ಅದು ಗಾಡಿ? ಅದು TC ದೊಡ್ಡ ಗಾಡಿ ಬಂದ್ಬಿಟ್ಟು 1613 ಅಂತ. 1613. ಹೌದೌದು. ಮುಂಚೆ ಎಲ್ಲ TC ಜಾಸ್ತಿ. ಹೌದೌದು. ಸರ್, TC ಅಂತ ಹೇಳಿದ್ರೆ ಮುಂಚೆ ಎಲ್ಲ ಟಾಟಾ ಕಿಂಗ್ ಅಲ್ಲ? ಹೌದೌದು. ನಂಬರ್ 1 ಎಲ್ಲಿ ನೋಡಿದ್ರು ಟಾಟಾ. TC ಗಾಡಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಮುಂಚೆ. ಹೌದೌದು. ಅದ್ರ ಸ್ಟೇರಿಂಗ್ಸ್ ಅಷ್ಟೇ ದೊಡ್ಡ ಸ್ಟೇರಿಂಗ್, ತುಂಬಾ ಆಗಲ್ಲ. ನಾವು ಅದ್ರಲ್ಲೇ ಡ್ರೈವಿಂಗ್ ಕಲ್ತಿದ್ದು. ಸರ್, ಇವಾಗ ಬಸ್ಸಿಗೆ ಮತ್ತೆ ಅವಾಗ ಬಸ್ಸಿಗೆ ಏನ್ ಡಿಫ್ರೆನ್ಸ್ ಎಲ್ಲ ಇತ್ತು? ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಅವಾಗ ಏನೆಲ್ಲ ಇತ್ತು? ಅವಾಗ ನಾವು ಡ್ರೈವಿಂಗ್ ಕಲಿಬೇಕಾದ್ರೆ ಪವರ್ ಸ್ಟೇರಿಂಗ್ ಇರ್ಲಿಲ್ಲ. ಸಾದಾ ಸ್ಟೇರಿಂಗ್ ಇತ್ತು, ಆರ್ಡಿನರಿ ಸ್ಟೇರಿಂಗ್. ಅದಕ್ಕೆ ದಿನಕ್ಕೆ 2 ಸರಿ ಗ್ರೀಸ್ ಮಾಡ್ಕೋಬೇಕಿತ್ತು ಅಷ್ಟು. ಇವಾಗಾರ ಪವರ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಆರಾಮಾಗಿ ಸಿಂಗಲ್ ಕೈಯಲ್ಲೇ ಡ್ರೈವಿಂಗ್ ಮಾಡ್ತಾರೆ. ಅವಾಗ ಆಗಿರ್ಲಿಲ್ಲ, 2 ಕೈಯಲ್ಲೇ ಎಳಿಬೇಕಿತ್ತು ಸ್ಟೇರಿಂಗ್. ಬಹಳ ಅವಾಗ ಅದು ಮತ್ತೆ ಗೇರ್ ದೊಡ್ಡದು. ಗೇರು ಇಲ್ಲಿ ಇಲ್ಲಿ ಬಾನೆಟ್ ಗೇರ್ ಇದೆ, ಅದಕ್ಕೆ ಸೈಡ್ ಅಲ್ಲಿ ಗೇರ್ ಬರೋದು. ಇಲ್ಲಿ ಬರುತ್ತೆ ಅದು ಗೇರ್ ಬಾಕ್ಸ್. ಗೇರ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಅದು ಲಿವರ್ ಇರುತ್ತೆ, ಗೇರ್ ಲಿವರ್. ಇದೆಲ್ಲ ಕೇಬಲ್ ರಾಡು ಅದು ಇದು ಮಾಡ್ಬಿಟ್ಟಿದ್ದಾರೆ ಇವಾಗ. ಮುಂಚೆದ ಗಾಡಿ ಒಳ್ಳೇದು, ಮುಂಚೆದೆಲ್ಲ ಚೆನ್ನಾಗಿತ್ತು. ಅಂದ್ರೆ ಸ್ವಲ್ಪ ಅದು ಓಡಿಸ್ಲಿಕ್ಕೆ ಹೆವಿ ಅನ್ಸೋದ್ ಬಿಟ್ರೆ ಇವಾಗಿನಕ್ಕಿಂತ ಅವಾಗ ಗಾಡಿಗಳು ಚಂದ ಇತ್ತು. ಇವಾಗೆಲ್ಲ ಸ್ವಲ್ಪ ಕಾರ್ ಬಿಟ್ಟಾಗೆ. ಇವಾಗೆಲ್ಲ ಕಾರ್ ಬಿಟ್ಟಾಗಿ ಇವಾಗ ಏನು ಇಲ್ಲ. ಅವಾಗಾರ ಸ್ವಲ್ಪ ಗಟ್ಟಿ ಇತ್ತು ಗಾಡಿಗಳು. ಏನಾರ ಸ್ವಲ್ಪ ಟಚ್ ಆದ್ರೂ ಸ್ವಲ್ಪ ನಮಗೇನು ಅಷ್ಟು ಸೇಫ್ ಅಲ್ಲಿ ಇರ್ತಿದ್ವಿ. ಇವಾಗ ಸ್ವಲ್ಪ ಏನಾರ ತಾಗಿ ಏನಾರ ಆಯ್ತು ಅಂದ್ರೆ ಗಾಡಿನ ಏನು ಫುಲ್ ಎಲ್ಲ ಜಖಮ್ ಆಗ್ಬಿಡ ಅಲ್ವಾ. ಆ ತರ ಇದೆ ಇವಾಗ. ಆ ತರ ಎಲ್ಲ ಇದೆ. ಸರ್, ನಿಮ್ಗೆ ಗಾಡಿ ಡ್ರೈವಿಂಗ್ ಮಾಡ್ಲಿಕ್ಕೆ ಇವಾಗ ಕೆಲವೊಂದೆಲ್ಲ ಬಾಡಿ ಬರುತ್ತೆ. ಶಕ್ತಿ ಇದೆ, ಶಕ್ತಿ ಇದೆ, PT ಇದೆ, ತುಂಬಾನೇ ಇದೆ. ಹೌದು. ಅಂತದಲ್ಲಿ ಏನಾದ್ರು ಡಿಫ್ರೆನ್ಸ್ ಆಗ್ತದೆ? ಬಾಡಿ ಕೋಚ್? ಹೌದು, ಬಾಡಿ ಕೋಚ್ ಅಲ್ಲಿ ಸುಮಾರು ಡಿಫ್ರೆನ್ಸ್ ಇದೆ ಸರ್. ಕೆಲವು ಗಟ್ಟಿ ಬಾಡಿಗಳು ಇರ್ತದೆ, ಕೆಲವು ಲೈಟ್ ವೇಟ್ ಬಾಡಿಗಳು ಇರ್ತದೆ, ಕೆಲವು ಮೈಲೇಜ್ಗೋಸ್ಕರ ಬಾಡಿ ಕಟ್ಟುತ್ತಾರೆ. ಲೈಟ್ ವೇಟ್ ಬಾಡಿ ಕಟ್ತಾರೆ. ಅವೆಲ್ಲ ಜಾಸ್ತಿ ಲೈಫ್ ಇರೋದಿಲ್ಲ, ಬೇಗ ಹಾಳಾಗ್ಬಿಡುತ್ತೆ. ನಿಮ್ಗೆ ಗಾಡಿ ಎಲ್ಲ ಹೊಡಿಲಿಕ್ಕೆ ಒಳ್ಳೆ ಆಗುತ್ತೆ, ಬಟ್ ಸ್ವಲ್ಪ ಅಷ್ಟು ಇದಿರುವುದಿಲ್ಲ ನಿಮ್ಗೆ. ಅಂದ್ರೆ ಗಟ್ಟಿ ಇರೋದಿಲ್ಲ, ಸೇಫ್ಟಿ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಆ ತರ ಎಲ್ಲ ಆಗುತ್ತೆ. ಸರ್, ಇದು ಗಜಾನನ ಎಷ್ಟು ಬಸ್ ಇದೆ ಸರ್ ಇವರ ಹತ್ರ? ಸರ್, ಇವ್ರದ್ದು ಬಂದ್ಬಿಟ್ಟು ಮೇ ಬಿ ನನಗೆ ಗೊತ್ತಿದ್ದಂಗೆ 150 ಸಮಥಿಂಗ್ ಇದೆ ಅನ್ಸುತ್ತೆ. ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಹಾಗೆ. ಅವಾಗಿಂದನು ತುಂಬಾ ಓಲ್ಡ್ ಕಂಪನಿ. ಹೌದು, ತುಂಬಾ ಸ್ಟಾರ್ಟ್ ಆಗಿ ಸಾಧಾರಣ ಎಷ್ಟು ವರ್ಷ ಆಯ್ತು ಸರ್ ಇದು? ಸರ್, ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ತುಂಬಾ ಹಳೆ, ಒಂದು 60-70 ವರ್ಷ ಆಗಿರ್ಬೋದು ಸರ್. ನನ್ಗೆ ನನ್ನ ಪ್ರಕಾರ ಒಂದು 65-70 ವರ್ಷ ಆಗಿರ್ಬೋದು. ಸರ್, ಇದು ಎಲ್ಲಿಂದ ಎಲ್ಲಿ ಹೋಗುವ ಬಸ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು ಬೆಳಗ್ಗೆ ಶಿವಮೊಗ್ಗ ಬಿಡೋದು. ಅಲ್ಲಿಂದ ಸ್ಟಾರ್ಟಿಂಗ್ ಬೈಟೆ ಎಷ್ಟು ಗಂಟೆಗೆ 9:15 ಬಿಡೋದು, 9:15. ಅಲ್ಲಿಂದ ತೀರ್ಥಹಳ್ಳಿ, ಮಾಸ್ತಿಕಟ್ಟೆ, ಸಿದ್ದಾಪುರ, ಶಂಕರನಾರಾಯಣ ಬಂದ್ಬಿಟ್ಟು ಇಲ್ಲಿ ನಮ್ದು ಕೋಟೇಶ್ವರಿಂದ ಬಂದು ನಾವು ಕುಂದಾಪುರ ಬರೋದು. 1:15ಗೆ ಕುಂದಾಪುರ ಬರ್ತೀವಿ. ಮತ್ತೆ 1:45 ಕುಂದಾಪುರ ಬಿಟ್ರೆ ಮತ್ತೆ ಎಕ್ಸ್ಪ್ರೆಸ್ ಇದೆ.
ಹಾ. ಕುಂದಾಪುರ ಉಡುಪಿ. ಕುಂದಾಪುರದಿಂದ. ಕುಂದಾಪುರದಿಂದ ಉಡುಪಿ ಎಕ್ಸ್ಪ್ರೆಸ್ ಇದೆ. Okay. 1 ಮುಕ್ಕಲ್ಲಿ ಕುಂದಾಪುರ ಬಿಟ್ಬಿಟ್ಟು 2 ಮುಕ್ಕಾಲು ಇಲ್ಲಿ ಬರ್ತೀವಿ, ಉಡುಪಿ ಬರ್ತೀವಿ. ಓಕೆ ಮತ್ತೆ ಇಲ್ಲೊಂದು ನಮಗೆ ಊಟಕ್ಕೆಲ್ಲ ಸ್ವಲ್ಪ ಟೈಮ್ ಇರುತ್ತೆ. ಓಕೆ. ಒಂದು 2 ಮುಕ್ಕಾಲಿಗೆ ಬಂದ್ರೆ 3:44 ಬಿಡೋದು ನಾವಿಲ್ಲಿ. ಹಾ. 3:44 ನಾವಿಲ್ಲಿ ಬಿಟ್ರೆ ಕುಂದಾಪುರ 4:40 ಹೋಗ್ತೀವಿ. Okay. 4:40 ಕುಂದಾಪುರ ಅಂದ್ರೆ 5 ಗಂಟೆ ಕುಂದಾಪುರ ಬಿಡೋದು. ಹ್ಮ್. ಮತ್ತೆ ಸೇಮ್ ರೂಟ್ ಬೆಳಗ್ಗೆ ಹೇಗ್ ಬಂದಿರ್ತೀವಿ ಅದೇ ರೂಟಲ್ಲಿ ವಾಪಸ್ ಶಿವಮೊಗ್ಗ. ಶಿವಮೊಗ್ಗ ರೀಚ್ ಆಗ್ಬೇಕಾದ್ರೆ ಎಷ್ಟಾಗುತ್ತೆ? 9:15 9:20 ರೀಚ್ ಆಗ್ತೀವಿ. ಹಾಗಾದ್ರೆ ಒಂದ್ಸಲಿ ಕುಂದಾಪುರ ಒಂದ್ಸಲಿ ಅಲ್ಲಿಂದ ಬಂದು ಪುನಃ ರಿಟರ್ನ್ ಅಲ್ಲೇ ಹೌದು ಸರ್. ಅಲ್ಲೇ ಸ್ಟಾಪ್. ಹ್ಮ್. ಸರ್ ಎಷ್ಟು ಮೈಲೇಜ್ ಇದೆ ಸರ್ ಇದು ಗಾಡಿ? ಇದು ಬಂದ್ಬಿಟ್ಟು ಸರ್ 430 ಕಿಲೋಮೀಟರ್ 430 ಕಿಲೋಮೀಟರ್ ರನ್ ಆಗುತ್ತೆ ಓಕೆ ಪರ್ ಡೇ. ಪರ್ ಡೇ. ಹಾ. ಒಂದು 76-77 ಲೀಟರ್ ಡೀಸೆಲ್ ಹೋಗುತ್ತೆ. ಆ ಲೆಕ್ಕಕ್ಕೆ 5.5 ಸಮಥಿಂಗ್ ಅಷ್ಟು ಬರುತ್ತೆ. ಹೌದು. ಸರ್ ಆ ಕಡೆ ಹೋಗ್ಬೇಕಾದ್ರೆ ಯಾವ ಗಾಡಿ ಸಿಗುತ್ತೆ? ನಮ್ದು ಬಾಳೆಬಾರ್ ಘಾಟ್ ಓಕೆ, ಅದು ಎಷ್ಟು ಕಿಲೋಮೀಟರ್ ಇದೆ ಸರ್? ಮೇ ಬಿ ಒಂದು 10 ಕಿಲೋಮೀಟರ್ ಇರ್ಬೋದು. 10 ಕಿಲೋಮೀಟರ್. ಹೆಚ್ಚಾಗಿ ಯಾವ್ದು ಗಾಡಿ ಜಾಸ್ತಿ ಇರುತ್ತೆ ಸರ್ ಅಲ್ಲಿ? ಆ road ಅಲ್ಲಿ ಬಸ್ಸು, ಲಾರಿ. ಇವಾಗ ಸ್ವಲ್ಪ ಲಾರಿ ಕಡಿಮೆ ಆಗಿದೆ, ಯಾಕಂದ್ರೆ ಅಲ್ಲಿ ರೋಡ್ ಮಾಡ್ತಿದ್ದಾರೆ. ಓಕೆ. ಅಲ್ಲಿ ರೋಡ್ ಸ್ವಲ್ಪ ಅಗಲ ಮಾಡೋಕ್ಕೋಸ್ಕರ ಇವಾಗ 10 ವೀಲ್ 6 ವೀಲ್ ಎಲ್ಲ ನಿಲ್ಸಿದ್ರು. 6 ವೀಲ್ ಎಲ್ಲ ಓಡಾಡ್ತಾ ಇದೆ. 10 ವೀಲ್ 14 ವೀಲ್ ಎಲ್ಲ ಇಲ್ಲ ನಿಲ್ಸಿದೆ. ಇವಾಗ ಸ್ವಲ್ಪ ಕಡಿಮೆ. ಇವಾಗ ಜಾಸ್ತಿ ಬಸ್ಗಳೇ ಓಡಾಡ್ತಿರೋದು. ಬಸ್ ಎಲ್ಲ. ಆ ರೂಟ್ ಸಹ ಬ್ಯಾಂಗ್ಳೂರ್ ಹೋಗುತ್ತಲ್ಲ? ಹೋಗುತ್ತೆ ಸರ್. ಹಾಗೆ. ಮತ್ತೆ ಹೇಳಿ ಸರ್, ಒಂದು ಮೆಸೇಜಸ್ ಎಲ್ಲ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್ ಸಣ್ಣ ಗಾಡಿಗೆಲ್ಲ, ಈ ಗಾರ್ಡ್ ಸೆಕ್ಷನ್ ಡ್ರೈವಿಂಗ್ ನ ಬಗ್ಗೆ? ಗಾರ್ಡ್ ಸೆಕ್ಷನ್ ಡ್ರೈವಿಂಗ್ ಅಲ್ಲಿ ಕೆಲವರು ಕಾರ್ನರ್ 4 ವೀಲ್ನವರು 2 ವೀಲ್ನವರು ಟರ್ನಿಂಗ್ ಎಲ್ಲ ಸುಮ್ಮನೆ ಬರೋದು, ಅವ್ರಿಗೆ ಐಡಿಯಾನೇ ಇರಲ್ಲ. ಹೊಸದಾಗಿ ಬಂದಿರ್ತಾರೆ, ಎಲ್ಲಿ ಟರ್ನಿಂಗ್ ಇದೆ, ಎಲ್ಲಿ ಡೌನ್ ಇದೆ, ಎಲ್ಲ ಅಪ್ ಇದೆ, ಗಾಡಿಗಳು ಬರ್ತವೆ ಎದುರುಗಡೆ, ನಾವು ಅವಾಗ ಹೇಗ್ ಹೋಗ್ಬೇಕು ಏನ್ ಮಾಡ್ಬೇಕಂತ ಐಡಿಯಾನೇ ಇರಲ್ಲ. ಅವ್ರ ಪಡೆ ಅವ್ರು ಬರ್ತಾ ಇರ್ತಾರೆ. ನಾನ್ ಮೆಸೇಜ್ ಕೊಡೋದೇನಂದ್ರೆ 4 ವೀಲರ್ಸ್ ಈ ಗಾರ್ಡ್ ಸೆಕ್ಷನ್ ಎಲ್ಲ ಬಂದ್ರೆ ಸ್ವಲ್ಪ ಹಾರನ್ ಯೂಸ್ ಮಾಡ್ಬೇಕು. ಆಮೇಲೆ ವಿಂಡೋ ಡೌನ್ ಮಾಡ್ಕೊಂಡು ಸ್ವಲ್ಪ ಅವರು ಹಾರನ್ ಯೂಸ್ ಮಾಡಿ ಎದುರುಗಡೆ ಬರೋರು ಹಾರನ್ ಕೇಳಿಸ್ಕೊಂಡು ವಿಂಡೋ ಏರ್ಸ್ಕೊಬಿಡ್ತಾರೆ, AC ಹಾಕೊಂತಾರೆ. ಅವ್ರಿಗೆ ಹಿಂದ್ಗಡೆ ಬರೋದು ಗೊತ್ತಲ್ಲ, ಮುಂದ್ಗಡೆ ಬರೋದು ಗೊತ್ತಾಗಲ್ಲ, ಸೀದಾ ಬರ್ತಾರೆ. ಅವಾಗ್ಲೇ ಅಪಘಾತಗಳು ಜಾಸ್ತಿ ಆಗೋದು. ಅಂತವ್ರು ಸ್ವಲ್ಪ ಜಾಗ್ರತೆ ವಹಿಸಿ ತುಂಬಾ ಜಾಗ್ರತೆ ವಹಿಸ್ಬೇಕು. ಮತ್ತೆ ನಾವ್ ಇವಾಗ ನ್ಯೂ ರೋಡ್ ಹೋಗ್ತಿರ್ಬೇಕಾದ್ರೆ ನಾವು ಆದಷ್ಟು ಕೇರ್ಫುಲ್ ಅಲ್ಲ. ಹೌದೌದು. ನೀವು ಡೈಲಿ ಹೋಗುವ ರೋಡ್ ನಿಮ್ಗೆ ಗೊತ್ತಿರುತ್ತೆ ಯಾವ ಟರ್ನಿಂಗ್ ಹೇಗಿರುತ್ತೆ ಅಂತ. ಹೌದೌದು. ಪ್ರತಿಯೊಬ್ರು ನಾವು ನೀವು ಹೊಸ ಹೋಗುವ ರೋಡಿಗೆ ಸ್ವಲ್ಪ ನಾವು ಜಾಗೃತಿ ಆಗಿ. ಹೌದೌದು. ಹೊಸ ನಾವ್ ಈ ರೋಡ್ ನಮಗೆ ಗೊತ್ತಿಲ್ಲ, ನಾವ್ ಈ ರೋಡಿಗೆ ಹೊಸದಾಗಿ ಹೋಗ್ತಿದೀವಿ ಅಂದ್ರೆ ತುಂಬಾ ಜಾಗೃತಿ ಇರ್ಬೇಕು. ನಮಗೆ ಏನೊಂದು 10 ನಿಮಿಷ 1/4 ಗಂಟೆ ಲೇಟ್ ಆಗತ್ತೆ ಅಷ್ಟೇ ಹೋಗೋದು. ನಾವು ಹೋಗೋ ಜಾಗಕ್ಕೆ ತಲುಪೋದು ಲೇಟ್ ಆಗ್ಬೋದು. ಸೇಫ್ಟಿಯಾಗಿ ಹೋಗ್ಬೇಕು. ಸೇಫ್ಟಿಯಾಗಿ ಹೋಗೋದು ನಮ್ಮ ಉದ್ದೇಶ ಆಗಿರುತ್ತೆ. ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ಗೊತ್ತಿಲ್ದಿರೋ ರೋಡಲ್ಲಿ ನಾವು ಮನ್ಸಿಗೆ ಬಂದಂಗೆ ಗಾಡಿ ಓಡಿಸ್ಕೊಂಡು ಹೇಳ್ಬೇಕಾಗಿ ಹೋದ್ರೆ ನಾವು ಹೋಗೋ ಜಾಗಕ್ಕೆ ಹೋಗಕ್ಕಾಗಲ್ಲ, ಬೇರೆ ಜಾಗಕ್ಕೆ ಹೋಗಿರ್ತೀವಿ. ತುಂಬಾ ಅರ್ಜೆನ್ಸಿ ಒಳ್ಳೇದಲ್ಲ. ಅರ್ಜೆನ್ಸಿ ಯಾವ್ದಕ್ ಮಾಡ್ಬೇಕು ಅದಕ್ ಮಾಡ್ಬೇಕು. ಸಮಾಧಾನ ಯಾವ್ದ್ರಲ್ಲಿ ಇರ್ಬೇಕು ಅದ್ರಲ್ಲಿ ಸಮಾಧಾನ ಇರ್ಬೇಕು. ಎಲ್ಲದನ್ನು ಒಂದೇ ತರ ನಾವು ಜಡ್ಜ್ ಮಾಡಕ್ ಬರಲ್ಲ ಅಲ್ವಾ? ಖಂಡಿತ, ಒಳ್ಳೆ ಮಾತು. ಸರ್ ನಿಮಗೆ ಊಟ ತಿಂಡಿಗೆಲ್ಲ ಟೈಮ್ ಸಿಗುತ್ತಾ? ಸರ್ ಬೆಳಗ್ಗೆ ಶಿವಮೊಗ್ಗದಲ್ಲೇ ತಿಂಡಿ ಎಲ್ಲ ಮಾಡ್ಕೊ ಬರ್ತೀವಿ. ಮಧ್ಯಾಹ್ನ ಇಲ್ಲಿ ಉಡುಪಿಗೆ ಬಂದ್ ಮಾಡ್ತೀವಿ. ಮತ್ತೆ ನೈಟ್ ಊಟ ಮನೆಗೆ ಹೋಗ್ಬಿಡ್ತೀವಿ. ಈ ಬಸ್ಸಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಸರ್ ಈ ಬಸ್ಸಿಗೆ ಬಂದ್ಬಿಟ್ಟು ನಾನು 3 ವರ್ಷ ಆಯ್ತು. ಈ ಬಸ್ ಬಂದು 3 ವರ್ಷ ಆಯ್ತು. ಹೊಸ ಬಸ್ ನನಗೆ ಕೊಟ್ಟಿದ್ದು. ಹೊಸ ಬಸ್ ನಮ್ಮ ಸೌಕರ್ಯ ನನಗೆ ಹೊಸ ಬಸ್ಸೇ ಕೊಟ್ಟಿದ್ದು. ನಾನು ಗಜಾನಂದಲ್ಲಿ ಇದ್ದೆ ಬೇರೆ ಗಾಡಿಯಲ್ಲಿ. ಅವರು ಒಂದಿನ ಶಿವಮೊಗ್ಗ ಗ್ಯಾರೇಜಿಗೆ ಬಂದಾಗ ನಾನು ಅದೇ ಡ್ಯೂಟಿ ಮುಗಿಸಿ ಹೋಗಿದ್ದೆ. ಸೌಕರ್ಯ ಬಂದು ಅಲ್ಲೇನು ಗಾಡಿ ನೋಡ್ಲಿಕ್ಕೆ ಅಂತ ಬಂದಿದ್ರು. ಕರ್ದ್ಬಿಟ್ಟು ಈ ಗಾಡಿ ಡ್ಯೂಟಿ ಮಾಡುವಂತ ಅವರೇ ನನಗೆ ಡ್ಯೂಟಿ. ಈ ಗಾಡಿ ಡ್ಯೂಟಿ ಮಾಡಂತ ಅವರು ಒಂಥರ ನಮಗೆ ದೇವ್ರಿದ್ದಂಗೆ. ಯಾಕಂದ್ರೆ ನಮಗೆ ಯಾರು ಅನ್ನ ಕೊಡ್ತಾರೆ ಅವ್ರು ಯಾವತ್ತು ನಮಗೆ ದೇವ್ರೆ. ಅವ್ರು ಇಲ್ಲ ಅಂದ್ರೆ ನಮಗೇನು ಇಲ್ಲ. ಮೇನ್ ಆಗಿ ಏನಪ್ಪ, ಮಾಲೀಕರು ಮುಖ್ಯ. ಸರ್ ಅವ್ರ ಹೆಸರು ಸುಪ್ರೀತ್ ಛಾತ್ರ ಅಂತ. ಸುಪ್ರೀತ್ ಛಾತ್ರ. ಹೌದು. ಮತ್ತೆ ನಾನು ಗಜಾನನಲ್ಲಿ 2010ರಲ್ಲಿ ನಾನು ರಿಸಮ್ ಕೊಟ್ಟಿದ್ದೆ ಕೆಲ್ಸಕ್ಕೆ ಅಂತ. ಅವಾಗ ಟ್ರಯಲ್ ಎಲ್ಲ ಪಾಸ್ ಆಯ್ತು. ಆಮೇಲೆ ಅವಾಗ ಬೇಸಿಕ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇತ್ತು. ಅವಾಗ ನಮಗೆ ಮನೆ ಕಡೆ ಎಲ್ಲ ಸಮಸ್ಯೆ ಇರೋದ್ರಿಂದ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗತ್ತೆ ಅಂತ ಅವಾಗ ನಾನು ಹೋಗ್ಲಿಲ್ಲ. ಅಲ್ಲಿಗೆ ರಿಸಮ್ ಕೊಟ್ಟು ಅಲ್ಲಿಗೆ ನಿಲ್ಸ್ಬಿಟ್ಟೆ. ಹಾಗಾದ್ರೆ ನಿಮ್ಗೆ ಅದು ಆಗಿತ್ತು, ಕೆಲಸ ಆಗಿತ್ತು. ಎಷ್ಟಿತ್ತು ಅವಾಗ ಸ್ಯಾಲ್ರಿ ಬಂದ್ಬಿಟ್ಟು ಸರ್ ಮೇ ಬಿ 3500 ರೂಪಾಯಿನೇ ಇತ್ತು ಅವಾಗ. ಇದಿದ್ದು ಮಂತ್ಲಿ ಸ್ಯಾಲ್ರಿ. ಮಂತ್ಲಿ ಸ್ಯಾಲ್ರಿ ಅಷ್ಟೇ. ಅದು ನಿಮ್ಗೆ ಆಮೇಲೆ ಡೈಲಿ ಬತ್ತೆ ಅದೆಲ್ಲ ಕೊಡೋರು. ಅವಾಗ ಅದೆಲ್ಲ ಎಷ್ಟು ಕೊಡ್ತಿದ್ರು ಗೊತ್ತಿಲ್ಲ ನನಗೆ, ಅಷ್ಟು ಮಾಹಿತಿ ಇಲ್ಲ. ಬೇಸಿಕ್ ಸಂಬಳ ಬಂದ್ಬಿಟ್ಟು ನನಗೆ ಬಂದಿರೋ ಮಾಹಿತಿ ಪ್ರಕಾರ 3000 ಸಮಥಿಂಗ್ ಏನೋ ಇತ್ತು ಅವಾಗ. ಇವಾಗೆಲ್ಲ ಜಾಸ್ತಿ ಆಗಿದೆ. ಅವಾಗಿನ ಇದಕ್ಕೆ ಅಷ್ಟಿತ್ತು, ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಗಜಾನನ್ ಅಂತ ಹೇಳಿದ್ರೆ ಒಂಥರ ಹಾಗೆ ಸರ್, ಅದೊಂಥರ ಈಗೇನು ಈ KSRTC ಹೇಗಿದೆಯೋ ಅದೇ ತರ ಗಜಾನನ್ ಒಂದು ಸಂಸ್ಥೆ. KSRTC ಗೆ ಹೋಲಿಕೆ ಮಾಡಿದ್ರೆ ಗಜಾನನ್ ಅದೇ ತರ ಇತ್ತು ಮುಂಚೆ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಅಷ್ಟು
ಎಲ್ಲ ಲಾಸ್ ಅಲ್ಲೇ ನಡೀತಾ ಇದೆ ಇವಾಗ. ಓಕೆ. ಇವಾಗೆಲ್ಲ ಸಂಸ್ಥೆ ತುಂಬಾ ಲಾಸ್ ಅಲ್ಲಿ ಇದೆ, ತುಂಬಾ ಕಷ್ಟ ಇದೆ. ಸುಮಾರು ಎಷ್ಟೋ ಜನ ಕಾರ್ಮಿಕರಿಗೆ ಕೆಲಸ ಇಲ್ಲ. ಓಕೆ. ತುಂಬಾ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಇವಾಗಿನ ಪರಿಸ್ಥಿತಿಯಲ್ಲಿ. ಓಕೆ. ಓಕೆ. ಇವಾಗ ಗಜಾನನ ಸಂಸ್ಥೆ ಅಂದ್ರೆ ಅವಾಗ ಒಂಥರ ತುಂಬಾ ಹೆಸರು, ತುಂಬಾ ಫೇಮಸ್. ತುಂಬಾ ಜನಗಳಿಗೆ ಒಳ್ಳೆ ಸರ್ವಿಸ್ ಇತ್ತು, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ರು. ಯಾವ್ದೇ ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ, ಯಾವ್ದೇ ತೊಂದರೆಗಳು ಆಗ್ತಾ ಇರಲಿಲ್ಲ. ಟೈಮ್ ಟು ಟೈಮ್ ಬಸ್ಸು ಎಲ್ಲಾ ಕಡೆಗೂ ಜನಗಳಿಗೆ ಯಾವ್ದೇ ತೊಂದರೆ ಆಗ್ಬಾರ್ದಂತ ಎಲ್ಲಾ ಕಡೆನೂ ಬಸ್ಗಳು ಬಿಟ್ಟು ಓಡಿಸ್ತಿದ್ರು. ಇವಾಗ ಸ್ವಲ್ಪ ಕಂಪ್ನಿ ತೊಂದ್ರೆಲಿ ಇದೆ. ಓಕೆ. ಪ್ರತಿಯೊಂದ್ ಕಡೆ ಬಸ್ ಆಗ್ತಾ ಇದ್ರ. ಹೌದೌದು. ತುಂಬಾ ಜನ ಹೇಳ್ತಾ ಇದ್ರು ಪ್ರತಿಯೊಬ್ಬರಿಗೆ ಒಂದು ಉದ್ಯೋಗ ಆಗ್ಬೇಕಂತ ಡ್ರೈವರ್ನವರಿಗೆ. ಹೌದೌದು. ಡ್ರೈವರಿಗೆ ಅಂದ್ರೆ ತುಂಬಾ ಜನರಿಗೆ ಕೆಲಸ ಕೊಟ್ಟಿದ್ರು. ತುಂಬಾ ಜನ ಕೆಲಸ ಮಾಡ್ತಿದ್ರು. ತುಂಬಾ ಕುಟುಂಬಗಳು ಜೀವನ ಮಾಡ್ತಿದ್ವು ಈ ಗಜಾನನ ಸಂಸ್ಥೆಯಿಂದ. ತುಂಬಾ ಕೆಲಸಗಾರರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಕಂಪ್ನಿ ಗಜಾನನ ಅಂದ್ರೆ ಒಂದು ಕಿಂಗ್. ಅವಾಗ ಕಿಂಗ್ ಮೇಕರ್. ನಮ್ಮ ಶಿವಮೊಗ್ಗ, ಇಲ್ಲಿ ಮಂಗಳೂರು, ಉಡುಪಿ ಡಿಸ್ಟ್ರಿಕ್ಟ್, ಮಲೆನಾಡಲ್ಲಿ ಇಲ್ಲೆಲ್ಲ ಸೌತ್ ಕೆನರಾ ಒಂಥರ ಕಿಂಗ್ ಇದ್ದಂಗೆ. ಚೆನ್ನಾಗಿತ್ತು ಅವಾಗ. ಓಕೆ ಸರ್, ಮತ್ತೆ ನಮ್ದು ಫೈನಲ್ ಆಗಿ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಹೇಳಕ್ಕೆ ತುಂಬಾ ಇದೆ. ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ನಮ್ಮ ಕಷ್ಟ ಸುಖ ವಿಚಾರಿಸಿ ನಮ್ಮ ಏನು ಆಗೋ ಹೋಗೋಗಳ ಬಗ್ಗೆ ಒಳ್ಳೆ ಮೆಸೇಜ್ ಕೊಡ್ತಿದ್ದಾರೆ ಜನಗಳಿಗೆ. ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇದೇ ರೀತಿ ಅವರು ಹೆಚ್ಚು ಸಾಧನೆಗಳನ್ನು ಮಾಡ್ತಾ ಇರ್ಲಿ. ದೇವ್ರವ್ರಿಗೆ ಇನ್ನೂ ಆಯಸ್ಸು, ಆಶೀರ್ವಾದ, ಆರೋಗ್ಯ ಕೊಟ್ಟು ಇನ್ನು ಮುಂದೆ ಹೆಚ್ಚು ಜನಗಳಿಗೆ ಒಳ್ಳೆ ರೀತಿಯಿಂದ ಉಪಯೋಗ ಆಗಾಗೆ ಸಹಾಯ ಮಾಡ್ಕೊಂಡು ಇದೇ ರೀತಿ ಮುಂದುವರಿಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.